ಶಾಂತಿ. ದಿನಾಂಕ 25/3/2024. ಪ್ರಾತಃ ಮುರಳಿ. ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ಅಂತರ್ಮುಖಿಯಾಗಿ ವಿಚಾರ ಸಾಗರ ಮಂಥನ ಮಾಡಿ, ಆಗ ಖುಷಿ ಮತ್ತು ನಶೆ ಇರುತ್ತದೆ. ನೀವು ತಂದೆ ಸಮಾನ ಶಿಕ್ಷಕರಾಗುತ್ತೀರಿ. ಅಂತರ್ಮುಖಿಯಾಗಿ ವಿಚಾರ ಸಾಗರ ಮಂಥನ ಮಾಡಿ, ಆಗ ಖುಷಿ ಮತ್ತು ನಶೆ ಇರುತ್ತದೆ. ನೀವು ತಂದೆ ಸಮಾನ ಶಿಕ್ಷಕರಾಗುತ್ತೀರಿ. ಪ್ರಶ್ನೆ: ಯಾವ ಆಧಾರದ ಮೇಲೆ ಅಂತರಾಳದ ಖುಷಿ ಸ್ಥಿರವಾಗಿರಲು ಸಾಧ್ಯ? ಯಾವ ಆಧಾರದ ಮೇಲೆ ಅಂತರಾಳದ ಖುಷಿ ಸ್ಥಿರವಾಗಿರಲು ಸಾಧ್ಯ? ಉತ್ತರ: ಯಾವಾಗ ಅನ್ಯರ ಕಲ್ಯಾಣ ಮಾಡಿ ಎಲ್ಲರನ್ನೂ ಖುಷಿಪಡಿಸುತ್ತೀರೋ ಆಗ ಸ್ಥಿರವಾದ ಖುಷಿ ಇರುತ್ತದೆ. ದಯಾ ಹೃದಯಿಯಾದರೆ ಖುಷಿ ಇರುತ್ತದೆ. ದಯಾ ಹೃದಯಿ ಆಗುವವರು, ಓಹೋ, ಸರ್ವ ಆತ್ಮಗಳ ತಂದೆ ನಮಗೆ ಓದಿಸುತ್ತಿದ್ದಾರೆ, ಪಾವನರಾಗುತ್ತಿದ್ದೇವೆ, ನಾವು ವಿಶ್ವದ ಮಹಾರಾಜ ಆಗುತ್ತೇವೆ ಎಂಬುದು ಅವರ ಬುದ್ಧಿಯಲ್ಲಿರುತ್ತದೆ. ಅಂತಹ ಖುಷಿಯನ್ನು ಅವರು ದಾನ ಮಾಡುತ್ತಿರುತ್ತಾರೆ. ಓಂ ಶಾಂತಿ. ಆತ್ಮೀಯ ತಂದೆ ಆತ್ಮೀಯ ಮಕ್ಕಳನ್ನು ಕೇಳುತ್ತಾರೆ, ಮಕ್ಕಳೇ, ಓಂ ಶಾಂತಿ ಎಂದು ಇದನ್ನು ಯಾರು ಹೇಳಿದರು? ಶಿವಬಾಬಾ. ಶಿವಬಾಬಾ ಹೇಳಿದರು. ಏಕೆಂದರೆ ಮಕ್ಕಳಿಗೆ ಗೊತ್ತಿದೆ, ಇವರು ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ. ನಾನು ಕಲ್ಪ ಈ ರಥದಲ್ಲಿಯೇ ಬಂದು ಓದಿಸುತ್ತೇನೆ ಎಂದು ಹೇಳುತ್ತಾರೆ. ಈಗ ಇವರು ಓದಿಸುವಂತಹ ಶಿಕ್ಷಕನಾದರು. ಶಿಕ್ಷಕರು ಬರುತ್ತಾರೆಂದರೆ ಗುಡ್ ಮಾರ್ನಿಂಗ್ ಹೇಳುತ್ತಾರೆ. ಮಕ್ಕಳು ಸಹ ಗುಡ್ ಮಾರ್ನಿಂಗ್ ಹೇಳುತ್ತಾರೆ. ಆತ್ಮಗಳಿಗೆ ಪರಮಾತ್ಮ ಗುಡ್ ಮಾರ್ನಿಂಗ್ ಮಾಡುತ್ತಾರೆಂದು ಮಕ್ಕಳು ತಿಳಿದಿದ್ದಾರೆ. ಲೌಕಿಕ ರೀತಿಯಿಂದ ಗುಡ್ ಮಾರ್ನಿಂಗನ್ನಂತೂ ಅನೇಕರು ಮಾಡುತ್ತಿರುತ್ತಾರೆ. ಇವರಂತೂ ಪಾರಲೌಕಿಕದ ತಂದೆ ಆಗಿದ್ದಾರೆ. ಅವರು ಬಂದು ಓದಿಸುತ್ತಾರೆ. ಮಕ್ಕಳಿಗೆ ಪೂರ್ಣ ವೃಕ್ಷ ಅಥವಾ ಡ್ರಾಮಾದ ರಹಸ್ಯವನ್ನು ತಿಳಿಸುತ್ತಾರೆ. ಯಾರೆಲ್ಲ ಆತ್ಮಗಳಿದ್ದಾರೆ ಎಲ್ಲರ ತಂದೆ ಬಂದಿದ್ದಾರೆಂದು ನೀವು ತಿಳಿದಿದ್ದೀರಿ. ಪಾರಲೌಕಿಕದ ತಂದೆ ನಮಗೆ ಓದಿಸುತ್ತಾರೆ ಎಂಬ ಈ ನಿಶ್ಚಯ ಇಡೀ ದಿನ ಇರಲಿ. ಅವರು ನಮ್ಮ ತಂದೆ, ಶಿಕ್ಷಕ, ಗುರು ಆಗಿದ್ದಾರೆ. ಅವರನ್ನು ರಚಯಿತ ಎಂದು ಸಹ ಕರೆಯಲಾಗುತ್ತದೆ. ಇದನ್ನು ಸಹ ತಿಳಿಯಬೇಕು. ಆತ್ಮಗಳನ್ನು ರಚಿಸುವುದಿಲ್ಲ, ನಾನು ಬೀಜರೂಪನಾಗಿದ್ದೇನೆ ಎಂದು ತಿಳಿಸುತ್ತಾರೆ. ನಿಮಗೆ ಈ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷದ ಜ್ಞಾನವನ್ನು ತಿಳಿಸುತ್ತೇನೆ. ಬೀಜದ ಹೊರತಾಗಿ ಈ ಜ್ಞಾನವನ್ನು ಯಾರು ಕೊಡುವರು? ವೃಕ್ಷವನ್ನು ಅವರೇ ರಚಿಸಿದ್ದಾರೆ ಎಂದು ಆ ರೀತಿ ಹೇಳುವುದಿಲ್ಲ. ಮಕ್ಕಳೇ, ಇದಂತೂ ಅನಾದಿಯಾಗಿದೆ ಎಂದು ಹೇಳುತ್ತಾರೆ. ಇಲ್ಲವೆಂದರೆ ಯಾವಾಗ ಮತ್ತು ಹೇಗೆ ರಚಿಸಿದೆ ಎಂಬ ತಿಥಿ ತಾರೀಖನ್ನು ನಾನು ತಿಳಿಸಬೇಕು. ಆದರೆ ಇದಂತೂ ಅನಾದಿ ರಚನೆಯಾಗಿದೆ. ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ. ಎಲ್ಲವನ್ನೂ ತಿಳಿದಿರುವವರು, ಅಂದರೆ ವೃಕ್ಷದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿದಿದ್ದಾರೆ. ತಂದೆಯೇ ಮನುಷ್ಯ ಸೃಷ್ಟಿಯ ಬೀಜರೂಪನಾಗಿದ್ದಾರೆ, ಜ್ಞಾನದ ಸಾಗರನಾಗಿದ್ದಾರೆ. ಅವರಲ್ಲಿಯೇ ಪೂರ್ಣ ಜ್ಞಾನ ಇದೆ. ಅವರೇ ಬಂದು ಮಕ್ಕಳಿಗೆ ಓದಿಸುತ್ತಾರೆ. ಶಾಂತಿ ಹೇಗೆ ಸ್ಥಾಪನೆಯಾಗುತ್ತದೆ ಎಂದು ಎಲ್ಲ ಮನುಷ್ಯರು ಕೇಳುತ್ತಾರೆ. ಶಾಂತಿಯನ್ನಂತೂ ಶಾಂತಿಯ ಸಾಗರನೇ ಸ್ಥಾಪನೆ ಮಾಡುತ್ತಾರೆಂದು ನೀವೀಗ ಹೇಳುತ್ತೀರಿ. ಅವರು ಸುಖ, ಶಾಂತಿ ಮತ್ತು ಜ್ಞಾನದ ಸಾಗರನಾಗಿದ್ದಾರೆ. ಯಾವ ಜ್ಞಾನ ಇದೆ? ಸೃಷ್ಟಿಯ ಆದಿ ಮಧ್ಯ ಅಂತ್ಯದ್ದು. ಆ ಜನರು ಶಾಸ್ತ್ರಗಳನ್ನೇ ಜ್ಞಾನವೆಂದು ತಿಳಿಯುತ್ತಾರೆ. ಆ ರೀತಿಯಂತೂ ಶಾಸ್ತ್ರವನ್ನು ತಿಳಿಸುವವರು ಸಾಕಷ್ಟು ಮಂದಿ ಇದ್ದಾರೆ. ಈ ಪಾರಲೌಕಿಕದ ತಂದೆ ಸ್ವತಃವೇ ಬಂದು ಪರಿಚಯ ಕೊಡುತ್ತಾರೆ ಹಾಗೂ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೊಡುತ್ತಾರೆ. ಅವರು ಬರುವುದರಿಂದಲೇ ಶಾಂತಿಯ ಸ್ಥಾಪನೆ ಆಗುತ್ತದೆ ಎಂದು ತಿಳಿಯುತ್ತಾರೆ. ಅಲ್ಲಿ ಇರುವುದೇ ಶಾಂತಿ. ಶಾಂತಿಧಾಮದಲ್ಲಿ ಎಲ್ಲರೂ ಶಾಂತಿಯಲ್ಲಿರುತ್ತಿದ್ದರು ಎಂದು ಯಾರೂ ತಿಳಿದಿಲ್ಲ. ಇಲ್ಲಿ ಶಾಂತಿ ಹೇಗೆ ಇರುತ್ತದೆ ಎಂದು ಅವರು ಹೇಳುತ್ತಿರುತ್ತಾರೆ. ಖಂಡಿತ ಇಲ್ಲಿ ಇತ್ತು. ರಾಮರಾಜ್ಯದ ಶಾಂತಿ ಬೇಕು. ರಾಮರಾಜ್ಯ ಯಾವಾಗ ಇತ್ತು ಇದು ಯಾರೊಬ್ಬರಿಗೂ ಗೊತ್ತಿಲ್ಲ. ಎಷ್ಟೊಂದು ಆತ್ಮಗಳಿದ್ದಾರೆಂದು ತಂದೆ ತಿಳಿದಿದ್ದಾರೆ.
ನಾನು ಇವರೆಲ್ಲರ ತಂದೆಯಾಗಿದ್ದೇನೆ. ಈ ರೀತಿ ಬೇರೆ ಯಾರೂ ಹೇಳಲು ಸಾಧ್ಯವಿಲ್ಲ. ಯಾರೆಲ್ಲ ಆತ್ಮಗಳಿದ್ದಾರೆಯೋ ಎಲ್ಲರೂ ಈ ಸಮಯದಲ್ಲಿದ್ದಾರೆ. ಮೊದಲು ಶಾಂತಿಧಾಮದಲ್ಲಿದ್ದರು, ನಂತರ ಸುಖಧಾಮಕ್ಕೆ ಬಂದರು, ಅನಂತರ ಸುಖಧಾಮದಿಂದ ದುಃಖಧಾಮದಲ್ಲಿ ಬಂದರು. ಸುಖ ದುಃಖದ ಈ ಆಟ ಹೇಗೆ ಮಾಡಲ್ಪಟ್ಟಿದೆ ಇದನ್ನು ಯಾರೂ ತಿಳಿದಿಲ್ಲ. ಆವಾಗಮನದ ಆಟ ಎಂದು ಹಾಗೆಯೇ ಹೇಳಿಬಿಡುತ್ತಾರೆ. ಅಂದಮೇಲೆ ಈಗ ನೀವು ಮಕ್ಕಳ ಬುದ್ಧಿಯಲ್ಲಿದೆ, ಅವರು ನಾವೆಲ್ಲ ಆತ್ಮಗಳ ತಂದೆಯಾಗಿದ್ದಾರೆ. ಅವರು ನಮಗೆ ಜ್ಞಾನ ತಿಳಿಸುತ್ತಿದ್ದಾರೆ. ಅವರು ಬಂದು ಸ್ವರ್ಗದ ರಾಜ್ಯ ಸ್ಥಾಪನೆ ಮಾಡುತ್ತಾರೆ, ನಮಗೆ ಓದಿಸುತ್ತಾರೆ. ಮಕ್ಕಳೇ, ನೀವೇ ದೇವತೆ ಆಗಿದ್ದೀರಿ ಎಂದು ಹೇಳುತ್ತಾರೆ. ಎಲ್ಲ ಆತ್ಮಗಳ ತಂದೆ ನಿಮಗೆ ಓದಿಸುತ್ತಾರೆ ಎಂದು ಆ ರೀತಿಯಂತೂ ಬೇರೆ ಯಾರೂ ಹೇಳುವುದಿಲ್ಲ. ಎಷ್ಟು ದೊಡ್ಡ ಅಪರಿಮಿತದ ನಾಟಕ ಆಗಿದೆ. ಅವರು ಲಕ್ಷಾಂತರ ವರ್ಷ ಎಂದು ಬಿಡುತ್ತಾರೆ. ಇದು 5000 ವರ್ಷದ ಆಟ ಆಗಿದೆ ಎಂದು ನೀವು ಹೇಳುತ್ತೀರಿ. ಶಾಂತಿ 2 ಪ್ರಕಾರದ್ದಿದೆ. ಒಂದು ಶಾಂತಿಧಾಮದ್ದು, ಮತ್ತೊಂದು ಸುಖಧಾಮದ್ದು ಎಂಬುದನ್ನು ನೀವೀಗ ತಿಳಿದುಕೊಂಡಿದ್ದೀರಿ. ನೀವು ಮಕ್ಕಳ ಬುದ್ಧಿಯಲ್ಲಿದೆ, ಎಲ್ಲ ಆತ್ಮಗಳ ತಂದೆ ನಮಗೆ ಓದಿಸುತ್ತಾರೆ. ಇದಂತೂ ಯಾವುದೇ ಶಾಸ್ತ್ರದಲ್ಲಿಯೂ ಇಲ್ಲ. ಪಾರಲೌಕಿಕದ ತಂದೆ ಅಲ್ಲವೇ? ಎಲ್ಲ ಧರ್ಮದವರು ಅವರನ್ನು ಅಲ್ಲಾ, ಗಾಡ್ ಫಾದರ್, ಪ್ರಭು ಇತ್ಯಾದಿಯಾಗಿ ಹೇಳುತ್ತಾರೆ. ಅವರ ವಿದ್ಯೆ ಕೂಡ ಖಂಡಿತ ಅಷ್ಟು ಶ್ರೇಷ್ಠವಾಗಿರಬೇಕು. ಪೂರ್ಣ ದಿನ ಇದು ಅಂತರಾಳದಲ್ಲಿರಬೇಕು. ತಂದೆ ಹೇಳುತ್ತಾರೆ, ನಾನು ನಿಮಗೆ ಹೊಸ ವಿಚಾರಗಳನ್ನು ತಿಳಿಸುತ್ತೇನೆ, ಹೊಸ ವಿಧಾನದಿಂದ ಓದಿಸುತ್ತೇನೆ. ನೀವು ನಂತರ ಅನ್ಯರಿಗೆ ಓದಿಸುತ್ತೀರಿ. ಭಕ್ತಿ ಮಾರ್ಗದಲ್ಲಿ ದೇವಿಯರದ್ದು ಬಹಳ ಮಾನ್ಯತೆ ಇದೆ. ವಾಸ್ತವದಲ್ಲಿ ಈ ಬ್ರಹ್ಮ ಸಹ ದೊಡ್ಡ ತಾಯಿಯಾಗಿದ್ದಾರೆ. ಇವರಿಗೆ ಅಂದರೆ ಶಿವನಿಗಂತೂ ಕೇವಲ ಪಿತಾ ಎನ್ನುವರು. ಇವರಿಗೆ ನಂತರ ಮಾತಾಪಿತಾ ಎನ್ನುತ್ತಾರೆ. ತಂದೆ ಈ ಮಾತೆಯ ಮೂಲಕ ನಿಮ್ಮನ್ನು ದತ್ತು ಮಾಡಿಕೊಳ್ಳುತ್ತಾರೆ. ಮಕ್ಕಳೇ ಮಕ್ಕಳೇ ಎಂದು ಹೇಳುತ್ತಿರುತ್ತಾರೆ. ತಂದೆ ಹೇಳುತ್ತಾರೆ, ಪ್ರತಿ 5000 ವರ್ಷದ ನಂತರ ನಾನು ನಿಮಗೆ ಈ ಜ್ಞಾನವನ್ನು ತಿಳಿಸುತ್ತೇನೆ. ನಿಮ್ಮ ಬುದ್ಧಿಯಲ್ಲಿ ಈ ಚಕ್ರ ಇದೆ. ನೀವು ಒಂದೊಂದು ಶಬ್ದವನ್ನು ಹೊಸದಾಗಿ ಕೇಳುತ್ತೀರಿ. ಜ್ಞಾನಸಾಗರ ತಂದೆಯ ಆತ್ಮೀಯ ಜ್ಞಾನ ಆಗಿದೆ. ಆತ್ಮ ರು ಅಂದರೆ ಆತ್ಮ ತಂದೆನೇ ಜ್ಞಾನಸಾಗರನಾಗಿದ್ದಾರೆ. ಬಾಬಾ ಎಂದು ಆತ್ಮ ಹೇಳುತ್ತದೆ. ಮಕ್ಕಳು ಸಹ ಎಲ್ಲ ವಿಚಾರಗಳನ್ನು ಚೆನ್ನಾಗಿ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳುತ್ತಾರೆ. ಅಂತರ್ಮುಖಿಯಾಗಿ ಈ ರೀತಿ ಎಲ್ಲ ವಿಚಾರ ಸಾಗರ ಮಂಥನ ಮಾಡಿದಾಗ ಖುಷಿ ಮತ್ತು ನಶೆ ಇರುತ್ತದೆ. ದೊಡ್ಡ ಶಿಕ್ಷಕನಂತೂ ಶಿವಬಾಬಾ ಆಗಿದ್ದಾರೆ. ಅವರು ನಂತರ ನಿಮ್ಮನ್ನು ಶಿಕ್ಷಕನನ್ನಾಗಿ ಮಾಡುತ್ತಾರೆ. ಅವರಲ್ಲಿಯೂ ಕ್ರಮಾನುಸಾರವಾಗಿದ್ದಾರೆ. ಬಾಬಾರವರಿಗೆ ತಿಳಿದಿದೆ, ಈ ಮಗು ಬಹಳ ಚೆನ್ನಾಗಿ ಓದಿಸುತ್ತಾರೆ, ಎಲ್ಲರೂ ಖುಷಿಯಾಗುತ್ತಾರೆ. ನಿಮ್ಮನ್ನು ಆ ರೀತಿ ಮಾಡಿದಂತಹ ಬಾಬಾರವರ ಬಳಿ ನಮ್ಮನ್ನೂ ಕೂಡ ಬೇಗ ಕರೆದುಕೊಂಡು ಹೋಗಿ ಎಂದು ಹೇಳುತ್ತಾರೆ. ಬಾಬಾ ತಿಳಿಸುತ್ತಾರೆ, ನಾನು ಇವರ ಬಹಳ ಜನ್ಮಗಳ ಅಂತ್ಯದ ಜನ್ಮದಲ್ಲಿಯೂ ಅಂತ್ಯದಲ್ಲಿ ಇವರಲ್ಲಿ ಪ್ರವೇಶ ಮಾಡಿ ನಿಮಗೆ ಓದಿಸುತ್ತೇನೆ. ಕಲ್ಪ ನಾನು ಎಷ್ಟು ಬಾರಿ ಈ ಭಾರತದಲ್ಲಿ ಬಂದಿರಬೇಕು? ನೀವು ಈ ವಿಚಾರಗಳನ್ನು ಕೇಳಿಸಿಕೊಂಡು ಆಶ್ಚರ್ಯಪಡುತ್ತೀರಿ. ಪಾರಲೌಕಿಕ ತಂದೆ ನಮಗೆ ಓದಿಸುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಅವರ ಹೆಸರಿದೆ. ಕೆಲವರು ಪರಮಾತ್ಮ, ರಾಮ, ಪ್ರಭು, ಅಲ್ಲಾ ಇತ್ಯಾದಿಯಾಗಿ ಹೇಳುತ್ತಾರೆ. ನೋಡಿ, ಒಬ್ಬರೇ ಶಿಕ್ಷಕರದ್ದು ಎಷ್ಟೊಂದು ಹೆಸರನ್ನಿಟ್ಟಿದ್ದಾರೆ. ಶಿಕ್ಷಕರಿಗಂತೂ ಒಂದೇ ಹೆಸರಿರುತ್ತದೆ, ಅನೇಕ ಹೆಸರು ಇರುತ್ತದೆಯೇ? ಎಷ್ಟೊಂದು ಭಾಷೆಗಳಿವೆ. ಅಂದ ಮೇಲೆ ಕೆಲವರು ಖುದಾ, ಕೆಲವರು ಗಾಡ್ ಏನೇನನ್ನು ಹೇಳಿಬಿಡುತ್ತಾರೆ. ಮಕ್ಕಳಿಗೆ ಓದಿಸಲು ನಾನು ಬಂದಿದ್ದೇನೆ ಎಂದು ಸ್ವಯಂ ತಿಳಿಸುತ್ತಾರೆ. ಓದಿ ದೇವತೆ ಆದರೆ ವಿನಾಶವಾಗುತ್ತದೆ. ಈಗಂತೂ ಹಳೆಯ ಜಗತ್ತಿದೆ, ಅದನ್ನು ಯಾರು ಹೊಸದನ್ನಾಗಿ ಮಾಡುತ್ತಾರೆ? ತಂದೆ ಹೇಳುತ್ತಾರೆ, ನನ್ನದೇ ಪಾತ್ರ ಆಗಿದೆ. ನಾನು ಡ್ರಾಮದ ವಶನಾಗಿದ್ದೇನೆ. ಇದನ್ನು ಸಹ ಮಕ್ಕಳು ತಿಳಿದಿದ್ದಾರೆ. ಭಕ್ತಿಯದ್ದು ಎಷ್ಟೊಂದು ವಿಸ್ತಾರ ಇದೆ. ಇದು ಸಹ ಆಟ ಆಗಿದೆ. ಭಕ್ತಿಗೆ ಅರ್ಧ ಕಲ್ಪ ಹಿಡಿಸುತ್ತದೆ. ಪುನಃ ಈಗ ತಂದೆ ಬಂದಿದ್ದಾರೆ, ನಮಗೆ ಓದಿಸುವವರು ಅವರೇ ಆಗಿದ್ದಾರೆ.
ಅವರೇ ಶಾಂತಿ ಸ್ಥಾಪನೆ ಮಾಡುವವರಾಗಿದ್ದಾರೆ. ಯಾವಾಗ ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಆಗ ಶಾಂತಿ ಇತ್ತು. ಇಲ್ಲಿ ಅಶಾಂತಿ ಇದೆ. ತಂದೆ ಒಬ್ಬರಾಗಿದ್ದಾರೆ. ಆತ್ಮಗಳು ಎಷ್ಟೊಂದು ಮಂದಿ ಇದ್ದಾರೆ. ಎಷ್ಟು ಅದ್ಭುತ ಆಟ ಆಗಿದೆ. ಬಾಬಾ ಎಲ್ಲ ಆತ್ಮಗಳ ತಂದೆ, ಅವರೇ ನಮಗೆ ಓದಿಸುತ್ತಿದ್ದಾರೆ. ಎಷ್ಟೊಂದು ಖುಷಿಯಾಗಬೇಕು. ನೀವು ತಿಳಿಯುತ್ತೀರಿ, ಗೋಪ ಗೋಪಿಕೆಯರಂತೂ ನಾವೇ ಆಗಿದ್ದೇವೆ ಹಾಗೂ ಗೋಪವಲ್ಲಭ ತಂದೆ ಆಗಿದ್ದಾರೆ. ಕೇವಲ ಆತ್ಮಗಳಿಗೆ ಗೋಪ ಗೋಪಿಕೆಯರು ಎನ್ನಲಾಗುವುದಿಲ್ಲ. ಶರೀರ ಇದೆ, ಆದ್ದರಿಂದಲೇ ಗೋಪ ಗೋಪಿಕೆಯರು ಅಥವಾ ಸಹೋದರ ಸಹೋದರಿ ಎನ್ನಲಾಗುತ್ತದೆ. ಗೋಪಿ ವಲ್ಲಭ ಶಿವಬಾಬನ ಮಕ್ಕಳಾಗಿದ್ದಾರೆ. ಗೋಪ ಗೋಪಿಕೆಯರು ಎಂಬ ಶಬ್ದವೇ ಮಧುರವಾಗಿದೆ. ಅಚ್ಯುತಂ ಕೇಶವಂ ಗೋಪಿ ವಲ್ಲಭಂ ಜಾನಕೀನಾಥಂ ಇತ್ಯಾದಿಯಾಗಿ ಗಾಯನವೂ ಇದೆ. ಈ ಮಹಿಮೆ ಸಹ ಈ ಸಮಯದ್ದಾಗಿದೆ. ಆದರೆ ತಿಳಿಯದ ಕಾರಣ ಎಲ್ಲ ವಿಚಾರಗಳು ಬೆಲ್ಲದ ಪಾಕ ಮಾಡಿಬಿಟ್ಟಿದ್ದಾರೆ. ಈ ತಂದೆ ಕುಳಿತು ವಿಶ್ವದ ಇತಿಹಾಸ ಭೂಗೋಳವನ್ನು ತಿಳಿಸುತ್ತಾರೆ. ಆ ಜನರಂತೂ ಕೇವಲ ಈ ಖಂಡಗಳನ್ನು ತಿಳಿದಿದ್ದಾರೆ. ಸತ್ಯುಗದಲ್ಲಿ ಯಾರ ರಾಜ್ಯ ಇತ್ತು, ಎಷ್ಟು ಸಮಯ ನಡೆಯಿತು, ಇದನ್ನು ತಿಳಿದಿಲ್ಲ. ಏಕೆಂದರೆ ಕಲ್ಪದ ಆಯಸ್ಸನ್ನು ಲಕ್ಷಾಂತರ ವರ್ಷ ಎಂದು ಬಿಟ್ಟಿದ್ದಾರೆ. ಸಂಪೂರ್ಣ ಘೋರ ಅಂಧಕಾರದಲ್ಲಿದ್ದಾರೆ. ಈಗ ತಂದೆ ಬಂದು ನಿಮಗೆ ಸೃಷ್ಟಿ ಚಕ್ರದ ಜ್ಞಾನ ಕೊಡುತ್ತಾರೆ. ಇದನ್ನು ತಿಳಿಯುವುದರಿಂದ ನೀವು ತ್ರಿಕಾಲದರ್ಶಿ ತ್ರಿನೇತ್ರಿ ಆಗುತ್ತೀರಿ. ಇದು ವಿದ್ಯೆ ಆಗಿದೆ. ಸ್ವಯಂ ತಂದೆ ಹೇಳುತ್ತಾರೆ, ನಾನು ಕಲ್ಪದ ಸಂಗಮಯುಗದಲ್ಲಿ ಬಂದು ನಿಮ್ಮನ್ನು ಪುರುಷೋತ್ತಮ ಮಾಡುತ್ತೇನೆ. ಕ್ರಮಾನುಸಾರವಾಗಿ ನೀವೇ ಆಗುತ್ತೀರಿ. ವಿದ್ಯೆಯಿಂದಲೇ ಪದವಿ ಸಿಗುತ್ತದೆ. ಪಾರಲೌಕಿಕ ತಂದೆ ನಮಗೆ ಓದಿಸುತ್ತಾರೆಂದು ನೀವು ತಿಳಿಯುತ್ತೀರಿ. ಅವರಂತೂ ಪರಮಾತ್ಮ ನಾಮರೂಪದಿಂದ ಭಿನ್ನ, ಕಲ್ಲು ಮಣ್ಣಿನಲ್ಲಿದ್ದಾನೆ ಎಂದು ಬಿಡುತ್ತಾರೆ. ಏನೇನನ್ನು ಹೇಳುತ್ತಿರುತ್ತಾರೆ. ದೇವಿಯರಿಗೂ ಸಹ ಎಷ್ಟೊಂದು ಭುಜಗಳನ್ನು ಕೊಟ್ಟು ಬಿಟ್ಟಿದ್ದಾರೆ. ರಾವಣನಿಗೆ 10 ತಲೆಯನ್ನು ಕೊಡುತ್ತಾರೆ. ಅಂದ ಮೇಲೆ ಮಕ್ಕಳ ಅಂತರಾಳದಲ್ಲಿ ಬರಬೇಕು. ಎಲ್ಲ ಆತ್ಮಗಳ ತಂದೆ ನಮಗೆ ಓದಿಸುತ್ತಾರೆ, ಪಾವನ ಮಾಡುತ್ತಾರೆ. ಅಂದ ಮೇಲೆ ಒಳಗಡೆ ಎಷ್ಟೊಂದು ಖುಷಿ ಇರಬೇಕು. ಆದರೆ ಯಾವಾಗ ಅನ್ಯರ ಕಲ್ಯಾಣ ಮಾಡಿ ಎಲ್ಲರಿಗೂ ಖುಷಿಪಡಿಸಿ ದಯಾಹೃದಯಿ ಆಗುತ್ತಾರೆಯೋ ಆಗ ಖುಷಿ ಇರುತ್ತದೆ. ಓಹೋ, ಬಾಬಾ ನಮ್ಮನ್ನು ವಿಶ್ವದ ಮಹಾರಾಜ ಮಾಡಿಬಿಡುತ್ತಾರೆ. ರಾಜ, ರಾಣಿ, ಪ್ರಜೆ ಎಲ್ಲರೂ ವಿಶ್ವದ ಮಾಲೀಕರಾಗುತ್ತಾರಲ್ಲವೇ. ಅಲ್ಲಿ ಮಂತ್ರಿ ಇರುವುದಿಲ್ಲ. ಈಗ ರಾಜರುಗಳು ಇಲ್ಲ. ಆದ್ದರಿಂದ ಮಂತ್ರಿಗಳೇ ಮಂತ್ರಿ ಇದ್ದಾರೆ. ಈಗಂತೂ ಪ್ರಜೆಗಳ ಮೇಲೆ ಪ್ರಜೆಯ ರಾಜ್ಯ ಇದೆ. ಅಂದ ಮೇಲೆ ಪದೇ ಪದೇ ಪಾರಲೌಕಿಕ ತಂದೆ ನಮಗೇನನ್ನು ಓದಿಸುತ್ತಿದ್ದಾರೆ ಎಂಬುದು ಬುದ್ಧಿಯಲ್ಲಿ ಬರಬೇಕು. ಯಾರು ಒಳ್ಳೆಯ ರೀತಿ ಓದುತ್ತಾರೆ ಅವರೇ ಮೊದಲು ಬರುತ್ತಾರೆ ಹಾಗೂ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಈ ಲಕ್ಷ್ಮೀನಾರಾಯಣ ಇಷ್ಟೊಂದು ಸಾಹುಕಾರರು ಹೇಗೆ ಆದರು? ಏನು ಮಾಡಿದ್ದಾರೆ? ಭಕ್ತಿ ಮಾರ್ಗದಲ್ಲಿ ಯಾರಾದರೂ ಬಹಳ ಸಾಹುಕಾರರಾಗುತ್ತಾರೆಂದರೆ ಇವರು ಅಂತಹ ಶ್ರೇಷ್ಠ ಕರ್ಮ ಮಾಡಿದ್ದಾರೆಂದು ತಿಳಿಸಿಕೊಡಲಾಗುತ್ತದೆ. ಈಶ್ವರಾರ್ಥವಾಗಿ ದಾನ ಪುಣ್ಯವನ್ನು ಸಹ ಮಾಡುತ್ತಾರೆ. ಇದರ ಪ್ರತಿಫಲದಲ್ಲಿ ನಮಗೆ ಬಹಳಷ್ಟು ಸಿಗುತ್ತದೆ ಎಂದು ತಿಳಿಯುತ್ತಾರೆ. ಆಗ ಬೇರೊಂದು ಜನ್ಮದಲ್ಲಿ ಸಾಹುಕಾರರಾಗುತ್ತಾರೆ. ಆದರೆ ಅವರು ಇಂಡೈರೆಕ್ಟ್ ಅಂದರೆ ಪರೋಕ್ಷವಾಗಿ ಕೊಡುತ್ತಾರೆ. ಇದರಿಂದ ಅಲ್ಪ ಕಾಲಕ್ಕಾಗಿ ಸ್ವಲ್ಪ ಸಿಗುತ್ತದೆ. ಈಗ ತಂದೆ ಡೈರೆಕ್ಟ್ ಬಂದಿದ್ದಾರೆ. ಬಂದು ಪಾವನ ಮಾಡು ಎಂದು ಎಲ್ಲರೂ ಅವರನ್ನು ನೆನಪು ಮಾಡುತ್ತಾರೆ. ಈ ಜ್ಞಾನವನ್ನು ಕೊಟ್ಟು ನಮ್ಮನ್ನು ಈ ರೀತಿ ಲಕ್ಷ್ಮೀನಾರಾಯಣ ಮಾಡಿ ಎಂದು ಆ ರೀತಿ ಹೇಳುವುದಿಲ್ಲ. ಮನುಷ್ಯರ ಬುದ್ಧಿಯಲ್ಲಂತೂ ಶ್ರೀಕೃಷ್ಣನೇ ನೆನಪಿಗೆ ಬರುತ್ತದೆ. ತಂದೆಯನ್ನು ತಿಳಿಯದ ಕಾರಣ ಎಷ್ಟೊಂದು ದುಃಖಿಯಾಗಿದ್ದಾರೆ. ಈಗ ತಂದೆ ನಿಮ್ಮನ್ನು ದೈವಿ ಸಂಪ್ರದಾಯದವರನ್ನಾಗಿ ಮಾಡುತ್ತಾರೆ. ನೀವು ಶಾಂತಿಧಾಮಕ್ಕೆ ಹೋಗಿ ನಂತರ ಸುಖಧಾಮಕ್ಕೆ ಬರುತ್ತೀರಿ. ತಂದೆ ಎಷ್ಟೊಂದು ಚೆನ್ನಾಗಿ ತಿಳಿಸುತ್ತಾರೆ. ಭಲೆ ಕೇಳುತ್ತಾರೆ, ಆದರೆ ಒಂದು ರೀತಿ ಕೇಳಿಸಿಕೊಂಡೇ ಇಲ್ಲ ಎಂಬಂತೆ. ಕಲ್ಲು ಬುದ್ಧಿಯಿಂದ ಚಿನ್ನದ ಬುದ್ಧಿ ಆಗುವುದೇ ಇಲ್ಲ.
ಇಡೀ ದಿನ ಬಾಬಾನದ್ದೇ ನೆನಪಿರಬೇಕು. ಪತ್ನಿ ಪತಿಯ ಹಿಂದೆ ಹೇಗೆ ಪ್ರಾಣವನ್ನು ತ್ಯಜಿಸಿ ಬಿಡುತ್ತಾಳೆ? ಪತ್ನಿಗೆ ಬಹಳ ಪ್ರೀತಿ ಇರುತ್ತದೆ. ಇಲ್ಲಂತೂ ನೀವೆಲ್ಲರೂ ಮಕ್ಕಳಾಗಿದ್ದೀರಿ ಮತ್ತು ಸಹ ಕ್ರಮಾನುಸಾರವಾಗಿ ಅಂತೂ ಇದ್ದೇ ಇದ್ದಾರೆ. ನೀವು ತಿಳಿದಿದ್ದೀರಿ, ಅಂತಹ ಪಾರಲೌಕಿಕ ತಂದೆಯನ್ನು ನಾವು ಪದೇ ಪದೇ ಮರೆತು ಹೋಗುತ್ತೇವೆ. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡುವುದರಿಂದ ನಿಮ್ಮ ವಿಕರ್ಮ ವಿನಾಶವಾಗುತ್ತದೆ. ಮತ್ತು ಸಹ ಮರೆತು ಹೋಗುತ್ತಾರೆ. ಅರೆ, ಅಂತಹ ತಂದೆ ಯಾರು ನಿಮ್ಮನ್ನು ವಿಶ್ವದ ಮಾಲೀಕ ಮಾಡುತ್ತಾರೆ, ಅವರನ್ನು ನೀವು ಮರೆತು ಹೋಗುತ್ತೀರೇನೋ? ಮಾಯೆಯ ಬಿರುಗಾಳಿ ಬರುತ್ತದೆ, ಆದರೂ ಸಹ ನೀವು ಪ್ರಯತ್ನ ಮಾಡುತ್ತೀರಿ. ತಂದೆಯನ್ನು ನೆನಪು ಮಾಡಿ, ಆಗ ಆಸ್ತಿ ಸಿಗುತ್ತದೆ. ಸ್ವರ್ಗವಾಸಿ ದೇವತೆಗಳಂತೂ ಎಲ್ಲರೂ ಆಗುತ್ತಾರೆ. ಉಳಿದಿರುವವರು ಶಿಕ್ಷೆಗಳನ್ನು ಅನುಭವಿಸಿ ಅನಂತರ ಆಗುತ್ತಾರೆ. ನಂತರ ಪದವಿಯು ಬಹಳ ಕಡಿಮೆ ಆಗುತ್ತದೆ. ಇದೆಲ್ಲ ಹೊಸ ವಿಚಾರಗಳಾಗಿವೆ. ಯಾವಾಗ ತಂದೆಯನ್ನು ಶಿಕ್ಷಕನನ್ನು ನೆನಪು ಮಾಡುತ್ತೀರೋ ಆಗ ಗಮನಕ್ಕೆ ಬರುತ್ತದೆ, ನೀವು ಶಿಕ್ಷಕನನ್ನು ಸಹ ಮರೆತು ಹೋಗುತ್ತೀರಿ. ತಂದೆ ಹೇಳುತ್ತಾರೆ, ಎಲ್ಲಿಯವರೆಗೆ ನಾನಿರುತ್ತೇನೆ ವಿನಾಶದ ಸಮಯ ಬರುತ್ತದೆ. ಹಾಗೂ ಈ ಜ್ಞಾನ ಯಜ್ಞದಲ್ಲಿ ಎಲ್ಲ ಸ್ವಾಹ ಆಗುವ ತನಕ ವಿದ್ಯೆ ನಡೆಯುತ್ತಿರುತ್ತದೆ. ಎಲ್ಲವನ್ನೂ ಓದಿದ್ದಾಯಿತು, ಬೇರೇನು ಓದುವುದಿದೆ ಎಂದು ನೀವು ಹೇಳುತ್ತೀರಿ. ಬಾಬಾ ಹೇಳುತ್ತಾರೆ, ಹೊಸ ಹೊಸ ಜ್ಞಾನದ ಬಿಂದುಗಳನ್ನು ತೆಗೆಯುತ್ತಿರುತ್ತಾರೆ. ನೀವು ಕೇಳಿ ಖುಷಿಯಾಗುತ್ತೀರಲ್ಲವೇ? ಅಂದ ಮೇಲೆ ಚೆನ್ನಾಗಿ ಓದಿ ಹಾಗೂ ಸುಧಾಮನಂತೆ ಯಾವುದನ್ನು ವರ್ಗಾವಣೆ ಮಾಡಬೇಕಿದೆಯೋ ಅದನ್ನು ಮಾಡುತ್ತೀರಿ. ಇದು ಸಹ ದೊಡ್ಡ ವ್ಯಾಪಾರ ಆಗಿದೆ. ಬಾಬಾ ವ್ಯಾಪಾರದಲ್ಲಿ ಬಹಳ ವಿಶಾಲ ಹೃದಯಿಯಾಗಿದ್ದರು. 1 ರೂಪಾಯಿಯಲ್ಲಿ 1 ಆಣಿ ದಾನಕ್ಕಾಗಿ ತೆಗೆದಿಡುತ್ತಿದ್ದರು. ಭಲೆ ನಷ್ಟವಾಗುತ್ತಿತ್ತು, ಏಕೆಂದರೆ ಎಲ್ಲರಿಗಿಂತ ಮೊದಲು ನಾನು ದಾನಕ್ಕಾಗಿ ತೆಗೆದಿಡಬೇಕು ಎಂದು ತಿಳಿಯುತ್ತಿದ್ದರು. ನೀವೆಷ್ಟು ಜಾಸ್ತಿ ದಾನಕ್ಕಾಗಿ ತುಂಬಿಸುತ್ತೀರೋ ಅಷ್ಟು ನಿಮ್ಮನ್ನು ನೋಡಿ ಎಲ್ಲರೂ ತುಂಬಿಸುತ್ತಾರೆ ಎಂದು ಹೇಳುತ್ತಿದ್ದರು. ಆಗ ಅನೇಕರ ಕಲ್ಯಾಣವಾಗುತ್ತದೆ. ಅದು ಭಕ್ತಿ ಮಾರ್ಗದ್ದಾಗಿತ್ತು. ಇಲ್ಲಂತೂ ಎಲ್ಲವನ್ನು ತಂದೆಗೆ ಕೊಟ್ಟು ಬಿಟ್ಟರು. ಬಾಬಾ, ಇದೆಲ್ಲವನ್ನು ತೆಗೆದುಕೊಳ್ಳಿ, ನಿನಗೆ ಪೂರ್ಣ ವಿಶ್ವದ ಚಕ್ರಾಧಿಪತ್ಯವನ್ನು ಕೊಡುತ್ತೇನೆ ಎಂದು ತಂದೆ ಹೇಳುತ್ತಾರೆ. ವಿನಾಶದ ಸಾಕ್ಷಾತ್ಕಾರ, ಚತುರ್ಭುಜದ ಸಾಕ್ಷಾತ್ಕಾರವಾಯಿತು. ಆಗ ಆ ಸಮಯ ನಾನು ವಿಶ್ವದ ಮಾಲೀಕ ಆಗುತ್ತೇನೆ ಎಂದು ತಿಳುವಳಿಕೆಗೆ ಬಂತು. ಬಾಬಾರವರ ಪ್ರವೇಶತೆ ಇತ್ತಲ್ಲವೇ? ವಿನಾಶವನ್ನು ನೋಡಿದರೂ ಮುಗಿಯಿತು. ಈ ಜಗತ್ತು ಸಮಾಪ್ತಿಯಾಗುತ್ತಿದೆ. ಈ ವ್ಯವಹಾರ ಇತ್ಯಾದಿಯನ್ನೇನು ಮಾಡಲಿ? ಕತ್ತೆ ಕೆಲಸವನ್ನು ಬಿಟ್ಟು ಬಿಡು. ನನಗೆ ರಾಜ್ಯಭಾಗ್ಯ ಸಿಗುತ್ತಿದೆ. ಈಗ ತಂದೆ ನಿಮಗೆ ತಿಳಿಸುತ್ತಿದ್ದಾರೆ, ಇಡೀ ಹಳೆಯ ಜಗತ್ತು ವಿನಾಶ ಆಗುವುದಿದೆ. ನೀವು ಕುಂಭಕರ್ಣನ ನಿದ್ದೆಯಿಂದ ಜಾಗೃತರಾಗಲು ಎಷ್ಟೊಂದು ಪುರುಷಾರ್ಥ ಮಾಡುತ್ತಿದ್ದೀರಿ, ಆದರೂ ಸಹ ನೀವು ಜಾಗೃತರಾಗಿಲ್ಲ. ಅಂದ ಮೇಲೆ ಮಕ್ಕಳು ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ಎಲ್ಲವನ್ನು ತಂದೆಗೆ ಕೊಟ್ಟು ಬಿಟ್ಟರೆ ಖಂಡಿತ ಒಬ್ಬ ತಂದೆಯೇ ನೆನಪಿಗೆ ಬರುತ್ತಾರೆ. ನೀವು ಮಕ್ಕಳು ಜಾಸ್ತಿ ನೆನಪು ಮಾಡಲು ಸಾಧ್ಯವಿದೆ. ತಂದೆಗೆ ಹೆಚ್ಚು ಜವಾಬ್ದಾರಿ ಇದೆ. ಎಷ್ಟೊಂದು ಬಂಧನದ ಸಹೋದರಿಯರಿಂದ ಸಮಾಚಾರ ಬರುತ್ತದೆ. ಬಡಪಾಯಿ ಸಹೋದರಿಯರು ಏಟು ತಿನ್ನುತ್ತಾರೆ ಎಂದು ಬಾಬಾರವರಿಗೆ ಆಲೋಚನೆ ನಡೆಯುತ್ತದೆ. ಪತಿ ಎಷ್ಟೊಂದು ಸತಾಯಿಸುತ್ತಾನೆ, ಭಲೆ ಡ್ರಾಮಾದಲ್ಲಿದೆ, ನಾವೇನು ಮಾಡಲು ಸಾಧ್ಯ ಎಂದು ತಿಳಿಯುತ್ತಾರೆ. ಕಲ್ಪದ ಮೊದಲು ಸಹ ಅಬಲೆಯರ ಮೇಲೆ ಅತ್ಯಾಚಾರ ಆಗಿತ್ತು. ಹೊಸ ಜಗತ್ತಂತೂ ಸ್ಥಾಪನೆ ಆಗಲೇಬೇಕು. ತಂದೆ ಅಂತೂ ಹೇಳುತ್ತಾರೆ, ಬಹಳ ಜನ್ಮಗಳ ಅಂತ್ಯದ ಜನ್ಮದಲ್ಲಿಯೂ ಅಂತ್ಯದಲ್ಲಿ ನಾನು ಪ್ರವೇಶ ಮಾಡುತ್ತೇನೆ ಎಂದು ಹೇಳುತ್ತಾರೆ. ಅಂದ ಮೇಲೆ ಖಂಡಿತ ನಾವೇ ಕಪ್ಪಾಗಿದ್ದೆವು, ಈಗ ನಾವೇ ಸುಂದರರಾಗಿದ್ದೇವೆ. ನಾನೇ ಮೊದಲ ನಂಬರ್ನಲ್ಲಿ ಹೋಗುತ್ತೇನೆ. ನಾನು ಹೋಗಿ ಶ್ರೀಕೃಷ್ಣ ಆಗುತ್ತೇನೆ. ಈ ಚಿತ್ರವನ್ನು ನೋಡುತ್ತೇನೆ, ಆಗ ಹೋಗಿ ಇದನ್ನು ಆಗುತ್ತೇನೆ ಎಂಬ ಆಲೋಚನೆ ಬರುತ್ತದೆ. ಅಂದ ಮೇಲೆ ತಂದೆ ಮಕ್ಕಳಿಗೆ ಚೆನ್ನಾಗಿ ತಿಳಿಸುತ್ತಾರೆ. ಈಗ ಮಕ್ಕಳ ಕೆಲಸ ತಿಳಿದುಕೊಂಡು ಅನ್ಯರಿಗೆ ತಿಳಿಸುವುದಾಗಿದೆ. ಒಳ್ಳೆಯದು. ಮಧುರ ಅತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ
ಮಾತಾಪಿತಾ ಬಾಪ್ದಾದರವರ ಸವಿ ನೆನಪು ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ನಾವು ಗೋಪವಲ್ಲಭನ ಗೋಪಿಕೆಯರಾಗಿದ್ದೇವೆ ಎಂಬ ಈ ಖುಷಿ ಅಥವಾ ನಶೆಯಲ್ಲಿರಬೇಕು. ಅಂತರ್ಮುಖಿಯಾಗಿ ವಿಚಾರ ಸಾಗರ ಮಂಥನ ಮಾಡಿ ತಂದೆ ಸಮಾನ ಶಿಕ್ಷಕರಾಗಬೇಕು. 2. ಸುಧಾಮನ ರೀತಿ ತನ್ನದೆಲ್ಲವನ್ನು ವರ್ಗಾವಣೆ ಮಾಡುವುದರ ಜೊತೆಗೆ ವಿದ್ಯೆಯನ್ನೂ ಸಹ ಚೆನ್ನಾಗಿ ಓದಬೇಕು. ವಿನಾಶಕ್ಕೂ ಮೊದಲು ತಂದೆಯಿಂದ ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳಬೇಕು. ಕುಂಭಕರ್ಣನ ನಿದ್ದೆಯಲ್ಲಿ ಮಲಗಿರುವವರನ್ನು ಜಾಗೃತಪಡಿಸಬೇಕು. ವರದಾನ: ಮಧುರತೆಯ ಗುಣದ ಮೂಲಕ ಸಂಸ್ಕಾರ ಮಿಲನ ಮಾಡುತ್ತಾ ಮಂಗಳ ಮಿಲನವನ್ನಾಚರಿಸುವಂತಹ ಪವಿತ್ರ ಅಂಶ ಆಗಿರಿ. ಮಧುರತೆಯ ಗುಣದ ಮೂಲಕ ಸಂಸ್ಕಾರ ಮಿಲನ ಮಾಡುತ್ತಾ ಮಂಗಳ ಮಿಲನವನ್ನಾಚರಿಸುವಂತಹ ಪವಿತ್ರ ಅಂಶ ಆಗಿರಿ. ಯಾವ ರೀತಿ ಹೋಲಿಯಲ್ಲಿ ಬಣ್ಣದ ಮೂಲಕ ಆಟವಾಡುತ್ತಾರೆ ಹಾಗೂ ಒಬ್ಬರು ಮತ್ತೊಬ್ಬರ ಬಾಯನ್ನು ಸಿಹಿ ಮಾಡಿಸುತ್ತಾ ಮಂಗಳ ಮಿಲನವನ್ನಾಚರಿಸುತ್ತಾರೆ, ಅದೇ ರೀತಿ ತಾವು ಹೋಲಿ ಹಂಸ ಮಕ್ಕಳು ಯಾವಾಗ ಒಬ್ಬರು ಮತ್ತೊಬ್ಬರಿಗೆ ಆತ್ಮೀಯತೆಯ ಸಂಘದ ರಂಗನ್ನು ಹಾಕಿ ಮಧುರತೆಯ ಸಿಹಿ ತಿನ್ನಿಸುತ್ತೀರಿ. ನಿಮ್ಮ ನಯನಗಳಿಂದ, ಬಾಯಿಂದ, ನಡವಳಿಕೆಯಿಂದ ಮಧುರತೆ ಪ್ರತ್ಯಕ್ಷ ರೂಪದಲ್ಲಿ ಕಾಣಿಸುತ್ತದೆ. ಆಗ ಮಂಗಳ ಮಿಲನ ಅಂದರೆ ಸಂಸ್ಕಾರ ಮಿಲನವಾಗುತ್ತದೆ. ಪರಸ್ಪರದಲ್ಲಿ ಸಂಸ್ಕಾರಗಳ ಮಿಲನ ಆಗುವುದೇ ಪ್ರತ್ಯಕ್ಷತೆಯ ಆಧಾರವಾಗಿದೆ. ಇದರಿಂದಲೇ ಜೈ ಜೈಕಾರವಾಗುತ್ತದೆ. ಸ್ಲೋಗನ್: ವಿಧೇಹಿತನದ ಅಭ್ಯಾಸ ಮಾಡಿ. ಇದೇ ಅಭ್ಯಾಸ ಅಚಾನಕ್ ಪೇಪರ್ನಲ್ಲಿ ಉತ್ತೀರ್ಣ ಮಾಡಿಸುತ್ತದೆ. ವಿಧೇಹಿತನದ ಅಭ್ಯಾಸ ಮಾಡಿ. ಇದೇ ಅಭ್ಯಾಸ ಅಚಾನಕ್ ಪೇಪರ್ನಲ್ಲಿ ಉತ್ತೀರ್ಣ ಮಾಡಿಸುತ್ತದೆ. ಓಂ ಶಾಂತಿ.